ವಿಧಾನಸಭಾ ಚುನಾವಣೆಯ ನಂತರ ಉಡುಪಿ ಜಿಲ್ಲಾ ಬಿಜೆಪಿ ಗೆಲುವಿನ ನಾಗಾಲೋಟ ಮುಂದುವರಿಸಿಕೊಂಡು ಬಂದಿದೆ. ಈ ಚುನಾವಣೆಯಲ್ಲಿ ಜಿಲ್ಲೆಯ ಎಲ್ಲ 5 ಕ್ಷೇತ್ರಗಳನ್ನು ಗೆದ್ದಿರುವುದು ಕೂಡ ಈ ನಾಗಾಲೋಟದ ಒಂದು ಭಾಗ. ಇದು ಮತ್ತೆ ಮುಂದುವರಿಯಲಿದೆ ಎಂದು ಬಿಜೆಪಿ ಜಿಲ್ಲಾಧ್ಯಕ್ಷ ಮಟ್ಟಾರು ರತ್ನಾಕರ ಹೆಗ್ಡೆ ಹೇಳಿದ್ದಾರೆ. ಬಿಜೆಪಿ ಗೆಲುವಿನ ಹಿನ್ನೆಲೆಯಲ್ಲಿ ಕಾರ್ಯಕರ್ತರಿಗೆ ಜನತೆಗೆ ಕೃತಜ್ಞತೆ ಅಭಿನಂದನೆಗಳನ್ನು ಸಲ್ಲಿಸಿ ಮಾತನಾಡಿದ ಅವರು, ಬಿಜೆಪಿ ಕಾರ್ಯಕರ್ತರು ಯುದ್ಧ ಕಾಲದಲ್ಲಿ ಮಾತ್ರ ಶಸ್ತ್ರಾಭ್ಯಾಸ ಮಾಡಿದವರಲ್ಲ, ಯುದ್ಧಕ್ಕೆ ಸದಾ ಸಿದ್ಧರಾಗಿರುವವರು. ಕಳೆದ ಲೋಕಸಭಾ ಚುನಾವಣೆಯ ಅನಂತರ ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತ್, ಎಪಿಎಂಸಿ, ಗ್ರಾಮ ಪಂಚಾಯತ್ ಚುನಾವಣೆಗಳನ್ನು ಬಿಜೆಪಿ ಗೆದ್ದಿದೆ. ನಗರಸಭೆ ಚುನಾವಣೆಯಲ್ಲಿ 35 ಸ್ಥಾನಗಳ ಪೈಕಿ 30 ಸ್ಥಾನಗಳಲ್ಲಿ ಗೆಲುವು ಸಾಧಿಸುವ ಗುರಿ ಹೊಂದಲಾಗಿದೆ. ದಿಕ್ಕು ತಪ್ಪಿರುವ ನಗರಸಭೆ ಆಡಳಿತವನ್ನು ಸರಿಪಡಿಸಲಾಗುವುದು ಎಂದರು. ಕಾರ್ಕಳ ಮತ್ತು ಕುಂದಾಪುರದಲ್ಲಿ ಮಾತ್ರ ದೊಡ್ಡ ಸವಾಲು ಇರಲಿಲ್ಲ, ಆದರೆ ಈಗ ನಿರೀಕ್ಷೆ ಇತ್ತು. ಮತದಾನದ ಸಂದರ್ಭದಲ್ಲಿ ಮತಗಟ್ಟೆಗಳಿಗೆ ತೆರಳಿದಾಗ ಗೆಲುವು ಖಚಿತವಾಗಿತ್ತು. ಜಿಲ್ಲೆಯಲ್ಲಿ ಬಿಜೆಪಿ ನಿರೀಕ್ಷೆಗಿಂತ ಹೆಚ್ಚಿನ ಸ್ಥಾನ ಗಳಿಸಿದೆ ಎಂದರು. ಕಳೆದ ಚುನಾವಣೆಯಲ್ಲಿ ನಾವು ಕೇವಲ 1 ಸ್ಥಾನವನ್ನು ಮಾತ್ರ ಗಳಿಸಿದ್ದೆವು. ನಮ್ಮ ಸಿಟ್ಟಿಂಗ್ MLA ಆಗಿದ್ದುದು ಸುನಿಲ್ ಕುಮಾರ್ ಅವರು ಮಾತ್ರ. ಕಾರ್ಯಕರ್ತರು ಏನು ಕಳೆದ 2 ವರ್ಷಗಳಿಂದ ನಾವು ಅವರನ್ನು ದುಡಿಸಿದ್ದೇವ, ಪ್ರತಿಯೊಂದು ಕಡೆಗಳಲ್ಲಿ ಕೂಡ 4 ಬೂತಿಗೆ ಒಂದು ಶಕ್ತಿ ಕೇಂದ್ರ, 20ರಿಂದ 25 ಬೂತ್ಗಳಿಗೆ ಮತ್ತೊಂದು ಮಹಾಶಕ್ತಿ ಕೇಂದ್ರ, ಬೂತ್ಗಳ ಸಮಿತಿಗಳು, ಬೂತ್ ಸಮಿತಿಯ ಅವರ ಸಮ್ಮೇಳನಗಳನ್ನು ಮತ್ತು ಪೇಜ್ ಪ್ರಮುಖರನ್ನು ಯಾವ ಉತ್ತರ ಪ್ರದೇಶದಲ್ಲಿ ಪೇಜ್ ಪ್ರಮುಖರಂತ ಇಂಟ್ರೊಡ್ಯೂಸ್ ಮಾಡಿ ಆ ಮೂಲಕ 325 ಸ್ಥಾನಗಳನ್ನು ನಮ್ಮ ಪಕ್ಷ ಅಲ್ಲಿ ಗೆದ್ದುಕೊಂಡಿದೆ. ಅದನ್ನೇ ಸನ್ಮಾನ್ಯ ರಾಷ್ಟ್ರೀಯ ನಾಯಕರಾದ ಅಮಿತ್ ಶಾ ಅವರು ಆ ಪೇಜ್ ಪ್ರಮುಖರ ಒಂದು ಕೆಲಸವನ್ನು ಕೂಡ ನಮಗೆ ಜವಾಬ್ದಾರಿಯನ್ನು ಕೊಟ್ಟದ್ದರಿಂದ, ಆದರೆ ಪೇಜ್ ಪ್ರಮುಖ ಮಾಡಿದ್ದು ಅವರು ಪ್ರತಿಯೊಂದು ಮನೆಗಳನ್ನು ಹೋಗಿ ತಮಗೆ ನೀಡಿದಂಥ 30-60 ಮತದಾರರನ್ನು ಭೇಟಿಯಾಗಿ ಒಂದು ಅಂಕಿಅಂಶಗಳನ್ನು ಸಂಗ್ರಹ ಮಾಡಿದ್ದು ಪಕ್ಷಕ್ಕೆ ಭಾಳಷ್ಟು ಪ್ರಯೋಜನವನ್ನು ತಂದುಕೊಟ್ಟಿದೆ ಎಂಬುದನ್ನು ಅನಿಸಿಕೆ.